ಗೈಸ್, ನಾವು ಇವತ್ತು ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀವಿ ನೋಡಿ. ಇಷ್ಟು ಜಾಸ್ತಿನೇ ಇದೆ, ಅಂದರೆ ನಾವು ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಒಂದು 3 ಅಚ್ಚು ಬಿಳಿ ಬೆಲ್ಲ ತೊಗೊಂಡಿದ್ದೀವಿ. ಮೇನ್ ಬೇಕಾಗಿರೋದು ಇವೆರಡು. ಸೊ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ಇಷ್ಟು ನೀರು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಹುಳಿ ಬಿಡೋದಕ್ಕೆ ನಾನು ಇದು ನೀರು ತೊಗೋತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡ್ರೆ ಹುಳಿ ಚೆನ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ. ಇವಾಗ ಇದು ಬಿಸಿ ಆಗಬೇಕು. ಇದು ಬಿಸಿ ಆಗಿದ ತಕ್ಷಣ, ಅಂದರೆ ಪೂರ್ತಿ ಬಿಸಿ ಬೇಡ, ಸ್ವಲ್ಪ ಮೀಡಿಯಮ್ ಬಿಸಿ ಆಗಬೇಕು. ನಾನು ಅವಾಗ ತೋರಿಸ್ತೀನಿ ಎಷ್ಟು ಬಿಸಿ ಆಗಬೇಕು ಅಂತ. ಹುಣಸೆ ಹಣ್ಣನ್ನು ಇದರೊಳಗೆ ಹದ್ದಬೇಕು. ಅದು ಹುಳಿ ಬಿಡಬೇಕು ಚೆನ್ನಾಗಿ. ಸ್ವಲ್ಪ ಬಿಸಿ ನೀರಿಗೆ ಹುಣಸೆ ಹಣ್ಣನ್ನು ಹಾಕಿದ್ರೆ ಚೆನ್ನಾಗಿ ಹುಳಿ ಬಿಡುತ್ತೆ. ಹಾಗಾಗಿ ಬಿಸಿ ನೀರನ್ನ ಕಾಯಿಸ್ಕೋಬೇಕು. ನೀರು ಬಿಸಿಯಾಗಿದೆ. ಇವಾಗ ಹುಣಸೆ ಹಣ್ಣನ್ನ ಸೇರಿಸಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರಿಗೆ. ಯಾಕಂದರೆ ಅದು ಆಗಲೇ ಹೇಳ್ದಾಗೆ ಹುಳಿ ಚೆನ್ನಾಗಿ ಬಿಡಬೇಕು. ಅದಕ್ಕಾಗಿ ಈ ಥರ ಮಾಡಿಕೊಂಡ್ರೆ ಹುಳಿ ಚೆನ್ನಾಗಿ ಬಿಡುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಹುಳಿ ಬಿಡುತ್ತೆ ನಿಮಗೆ. ಪುಳಿಯೋಗರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಪುಳಿಯೋಗರೆ. ಒಂದು ಜಾಲರಿ ತೊಗೊಂಡು ಅದಕ್ಕೆ ಹುಣಸೆ ಹಣ್ಣು ಏನು ನಾವು ನೆನಾಕಿದ್ವಿ ಅದನ್ನು ಸೋರಿಸ್ಕೋಬೇಕು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಜಾಲರಿ ಇರುತ್ತೆ ಈ ಥರದ್ದು. ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಸೋರಿಸ್ಕೊಂಡು ಈ ಥರ ಇಟ್ಕೊಂಡ್ರೆ ಸಾಕು. ನಾವು ಈಗ ಹುಣಸೆ ಹಣ್ಣಿನ ಹುಳಿ ರೆಡಿಯಾಗಿದೆ. ನಾವು ಒಂದು 3 kg ಪುಳಿಯೋಗರೆ ಗೊಜ್ಜನ್ನ ತಯಾರು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಇಷ್ಟೊಂದು ಬೇಕಾಗಿದೆ ನಮಗೆ ಹುಣಸೆ ಹುಳಿ. ಸುಮಾರು 1-1.25 ಗಂಟೆ ಬೇಕಾಗುತ್ತೆ ನಾವು ಟೋಟಲಾಗಿ ಗೊಜ್ಜು ಮಾಡಿ ಮುಗಿಸೋ ಅಷ್ಟರಲ್ಲಿ. ನಾವೀಗ ಅದಕ್ಕೆ ಒಂದು 4 ಅಚ್ಚು ಬೆಲ್ಲನ ಸೇರಿಸ್ಕೊತಾ ಇದ್ದೀವಿ. ಬೆಲ್ಲ ಹಾಕೋದ್ರಿಂದ ಪುಳಿಯೋಗರೆ ಗೊಜ್ಜು ತುಂಬಾ ಟೇಸ್ಟಾಗಿ ಬರುತ್ತೆ. ಪುಳಿಯೋಗರೆ ಗೊಜ್ಜು ಮಾಡ್ಕೋಬೇಕಾದ್ರೆ ನೀವು ಅದು ಅಳತೆನ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಸ್ವಲ್ಪ ಸಿಹಿ ಜಾಸ್ತಿ ಆದ್ರೂ ಕೆಟ್ಟೋಗ್ಬಿಡುತ್ತೆ, ಅಥವಾ ಹುಳಿ ಜಾಸ್ತಿ ಆದ್ರೂ ಕೆಟ್ಟೋಗ್ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ. ಬೆಲ್ಲ ಕರಗಬೇಕು ಅದರೊಳಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೈ ಬಿಡ್ದಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೆ ಇವಾಗ ನಾವು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಅಂದರೆ ನಾವು ಇಟ್ಕೊಂಡಿರೋ ಅಳತೆ ಪ್ರಕಾರಕ್ಕೆ 3 ಸ್ಪೂನ್ ನಾವು ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಅದು ಬೇಗ ಉಕ್ಕೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಪಟ್ಟಂತ ಉಕ್ಬಿಡತ್ತೆ. ನೀವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ಇದಕ್ಕೆ ನಾವಿವಾಗ ಒಂದು 300 ml ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ, ಅಂದರೆ ರಿಫೈನ್ಡ್ ಆಯಿಲ್ನ ಸೇರಿಸ್ಕೊತಾ ಇದ್ದೀವಿ. ಪುಳಿಯೋಗರೆ ಮಾಡೋದಕ್ಕೆ ಸುಮಾರು ನಾವು 3 kgಗೆ ಒಂದು ಅರ್ಧ kg ಎಣ್ಣೆನ ತೊಗೊಂಡಿದ್ದೀವಿ, ಅಂದರೆ ಅಡುಗೆ ಎಣ್ಣೆನ ತೊಗೊಂಡಿದ್ದೀವಿ. ಆಯಿಲ್ನ ಏನಕ್ಕೆ ಬಳಸ್ತೀವಿ ಅಂತ ಅಂದರೆ ಅದು ಕೆಡಬಾರ್ದು, ಹಾಗೆ ರುಚಿ ಚೆನ್ನಾಗಿರಬೇಕು ಅಂತ. ಹಾಗಾಗಿ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಒಂದು 100 ml ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದೆಷ್ಟು ಕುದಿಬೇಕು ಅಂತ ಅಂದರೆ ನಾವು ಇಟ್ಟಿರೋ ಕ್ವಾಂಟಿಟಿಯಲ್ಲಿ ಒಂದು ಅರ್ಧ ಇಂಚಷ್ಟು ಅದು ಫುಲ್ ಖಾಲಿ ಆಗಬೇಕು. ಹಾಗಾಗಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಪಾಕ, ಆವಾಗ ಚೆನ್ನಾಗಿರುತ್ತೆ. ಒಂದು ತಟ್ಟೆ ಮೆಣಸಿನ್ಕಾಯಿ ತಗೊಂಡಿದ್ದಾರೆ ನೋಡಿ. ಒಂದು ದೊಡ್ಡ ಬಾಣಲಿನ ಇಟ್ಬಿಟ್ಟು ಸ್ಟವ್ ಕಚ್ಚಿ ಅದನ್ನು ಬಿಸಿ ಆದ ನಂತರ ಒಂದು ಲೋಟದಲ್ಲಿ ಅಳತೆ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಲೋಟದಲ್ಲಿ ಕಡಲೆಬೇಳೆನ ಹಾಕುತ್ತಾ ಇದ್ದೀವಿ. ಎಲ್ಲ ನಿಮಗೆ ಈ ಲೋಟದಲ್ಲೇ ಅಳತೆ ತೋರಿಸಿದ್ರೆ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಕೆಂಪಗೆ ಫ್ರೈ ಮಾಡಿದ್ರೆ ಸಾಕು. ಈಗ ಅದೇ ಲೋಟದಲ್ಲಿ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಅದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಕೆಂಪು ಬಣ್ಣ ಬಂದರೆ ಸಾಕು. ಈಗ ಇಲ್ಲಿ ಒಂದು 4-5 ಚಕ್ಕೆ, ಒಂದು 8-10 ಲವಂಗ, ಹಾಗೆ 2 ಸ್ಪೂನ್ ಕಾಳು ಮೆಣಸನ್ನು ನಾವು ತೊಗೊಂಡಿದ್ದೀವಿ, ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. 3 ಸ್ಪೂನ್ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಕಹಿ ಅನಿಸುತ್ತೆ. ಹಾಗಾಗಿ 3 ಸ್ಪೂನ್ ಮೆಂತ್ಯ, ಅಂದರೆ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಈಗ ಅದೇ ಲೋಟದಲ್ಲಿ ಅರ್ಧನೂ ಇಲ್ಲ, ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ನಾವು ಸಾಸಿವೆನ ಸೇರಿಸ್ಕೊಂಡು 1.5 ಗ್ಲಾಸಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ. ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರಬೇಕು, ಅದೇ ರುಚಿ ಕೊಡುತ್ತೆ ನಮಗೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀವಿ. ಕರಿಬೇವು ಹಾಕಿದ ನಂತರ ಇದಕ್ಕೆ ನಾವೇನು ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಿ, ಸುಮಾರು ಒಂದು ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಹಾಕೋತಾ ಇದ್ದೀವಿ. ಖಾರಕ್ಕೆ ಎಷ್ಟು ಬೇಕು
ಅಷ್ಟಕ್ಕೆ ಮಾತ್ರ ನಾವು ಮೆಣಸಿನ್ಕಾಯಿನ ತೊಗೊಂಡು ಹಾಕೋತಾ ಇದ್ದೀವಿ. ಯಾಕಂದರೆ ಮೆಣಸು ಕೂಡ ಖಾರ ಇರುತ್ತೆ. ಇವಾಗ ಇಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವೇನು ಚಕ್ಕೆ ಲವಂಗ ಮೆಣಸು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಫ್ರೈ ಆಗೋದು ಬೇಡ, ಅದು ತುಂಬ ಫುಲ್ ಕಪ್ಪಗಾಗೋದು ಬೇಡ. ಇವಾಗ ಅದೇ ಲೋಟದಲ್ಲಿ 2 ಲೋಟ ನಾವು ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀವಿ, ಅಂದರೆ ಧನಿಯಾ ಬೀಜ. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಹಿಂಗನ್ನ ಸೇರಿಸ್ಕೋಬೇಕಾಗತ್ತೆ, ಅಂದರೆ ಒಂದು 2 ಸ್ಪೂನ್ ಹಿಂಗನ್ನ ಸೇರಿಸ್ಕೋಬೇಕಾಗತ್ತೆ. ನಾವು ಆಲ್ರೆಡಿ ಹುಣಸೆ ಹಣ್ಣು ರಸಕ್ಕೂ ಕೂಡ ಹಿಂಗನ್ನ ಸೇರಿಸಿದ್ವಿ, ಇದಕ್ಕೂ ಕೂಡ ಸೇರಿಸ್ಬೇಕು. ಈ ರೀತಿ ಪಟಪಟ ಅಂತ ಸೌಂಡ್ ಬರಬೇಕು, ಆ ಥರ ನೀವು ಹುರ್ಕೋಬೇಕು. ಹಾಗೆ ಅಷ್ಟು ಹುರಿದಾದ್ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಜಾರನ್ನ ತೊಗೊಂಡು ಸ್ವಲ್ಪನೇ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ಅದು ಫುಲ್ ಚೆನ್ನಾಗಿ ಪೇಸ್ಟ್ ಆಗಬೇಕು. ಹಾಗಾಗಿ ನೋಡಿ, ಇವಾಗ ಈ ಥರ ಪೇಸ್ಟ್ ಆಗಬೇಕು, ಒಂದು ಪೌಡರ್ ಆಗಬೇಕು. ಅದು ತರಿನೂ ಇರಬಾರ್ದು, ಕ್ಲೀನಾಗಿ ಒಂದು ಪೌಡ್ರ್ ಆಗಬೇಕಂತಲೇ ಹೇಳ್ತೀನಿ. ನಾವಿಲ್ಲಿ ಸುಮಾರು 1 kg ಅಷ್ಟು ಪೌಡ್ರನ್ನ ಮಾಡ್ಕೊಂಡಿದ್ದೀವಿ. 1 kg ಇದೆಯಾ ಪೌಡ್ರು? ಹೆಚ್ಚು ಕಡಿಮೆ ಐತೆ, ಇಷ್ಟು ಬೇಡ ಇದಕ್ಕೇನು. ನಾವು ಎಷ್ಟು ಸೇರುತ್ತೆ ಅಷ್ಟು ಹಾಕೋದು. ಆಮೇಲೆ ನೀವೇನಕ್ಕಾದ್ರೂ ಯೂಸ್ ಮಾಡ್ಬೋದಲ್ಲ. ಹಾಗೆ ಅದೇ ಕಡಾಯಿನ ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ನಾವು ಕಪ್ಪು ಎಳ್ಳನ್ನ ನಾವು ಹುರ್ಕೋಬೇಕಾಗುತ್ತೆ. ಅದನ್ನು ನೀಟಾಗಿ ಸೋರಿಸಿ ಅದರಲ್ಲಿರೋ ಕಲ್ಲು ಅಥವಾ ಧೂಳು ಏನಿರುತ್ತೆ ಅದೆಲ್ಲ ತೆಗೆದು ನಾವು ಸೋರಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾವು ಎರಡನ್ನೂ ಅಟ್ ಎ ಟೈಮ್ಗೆ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಗೋಸ್ಕರ ಸಪ್ರೇಟ್ ತೋರಿಸ್ತಾ ಇದ್ದೆ ಅಷ್ಟೇ. ಹುಣಸೆ ಹಣ್ಣಿನ ಪಾಕ ಫುಲ್ ಗಟ್ಟಿಯಾಗಿದೆ, ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು, ತೀರಾ ತೆಳ್ಳಗೂ ಅಲ್ಲ, ಪೂರ್ತಿ ಗಟ್ಟಿಗೂ ಅಲ್ಲ. ಸ್ವಲ್ಪ ಗಟ್ಟಿಯಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನಾವು ಏನು ಮಸಾಲೆ ಪೌಡರ್ ಇತ್ತು ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಗಂಟು ಅಂತ ಅನಿಸುತ್ತೆ, ಬಟ್ ಅದು ಗಂಟು ಉಳ್ಕೊಳ್ಳೋದಿಲ್ಲ, ಪೂರ್ತಿ ಕ್ಲಿಯರಾಗಿ ಹೋಗುತ್ತೆ. ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ತೆಗಿಯೋ ಹಾಗಿಲ್ಲ, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ನಾವು ಏನು ಕಪ್ಪು ಎಳ್ಳನ್ನ ಹುರ್ಕೊಂಡಿದ್ವಿ ಅದನ್ನು ಇವಾಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ಅದರಲ್ಲಿ ನಾವೇನು ಹುರ್ಕೊಂಡಿದ್ವಿ ಮಿಕ್ಸಿ ಮಾಡಿ ಜಸ್ಟ್ ಒಂದು ಸಲ ಹಿಂಗೆ ಆಡಿಸಿದ್ರೆ ಸಾಕು, ತೀರಾ ಅದು ಪೌಡ್ರ್ ಆಗೋದು ಬೇಡ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾನೆ ಇರಬೇಕು, ತೆಗಿಯೋ ಹಾಗಿಲ್ಲ. ನಾನು ಆಗಲೇ ಹೇಳಿದಾಗೆ, ಇಲ್ಲ ಅಂದರೆ ಪೂರ್ತಿ ತಳ ಹಿಡಿದು ಬಿಡುತ್ತೆ, ಬೇಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಇದಕ್ಕೆ ಮತ್ತೆ ನಾವು ಒಂದು 3 ಸೌಟು, ಅಂದರೆ ಪುಟಾಣಿ ಸೌಟಲ್ಲಿ ಆಯಿಲ್ನ ಸೇರಿಸ್ಕೊತಾ ಇದ್ದೀವಿ. ಎಷ್ಟು ಆಯಿಲ್ ಸೇರಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ರುಚಿ ನೀವು ಮಧ್ಯ ನೋಡಿಕೊಂಡು ಉಪ್ಪು ಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ನೀವು ಉಪ್ಪು ಹಾಕೋದಾದರೆ ಹರಳುಪ್ಪನ್ನ ಹಾಕ್ಬಿಡಿ, ಯಾಕಂದರೆ ಅದು ಕರಗೋದಿಲ್ಲ. ಅದರಲ್ಲಿ ನಾವೇನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ವಿ ಕಪ್ಪು ಎಳ್ಳು ಅದನ್ನು ಲಾಸ್ಟಿಗೆ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ವಿ ಅದು ತುಂಬಾ ಜಾಸ್ತಿ ಇತ್ತು. ಯಾವಾಗ ಪುಳಿಯೋಗರೆ ಗೊಜ್ಜು ಖಾಲಿ ಆಗುತ್ತೆ ಆವಾಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಮ ಹತ್ರ ಇಷ್ಟು ಸ್ಟೋರ್ ಮಾಡೋದಕ್ಕೆ ಇದೆ. ಸೊ ಹಾಗಾಗಿ ನಾನು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಮನೆಯಲ್ಲೇ ಇಷ್ಟು ರುಚಿಯಾಗಿ ಮಾಡ್ಕೋಬೋದಂದರೆ ಆಚೆ ಯಾಕೆ ತೊಗೊಬರ್ಬೇಕು ಅಲ್ವಾ? ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಆಚೆದೆಲ್ಲ ಪ್ರಿಸರ್ವೇಟಿವ್ ತೊಗೊಬಂದು ತಿನ್ನಬೇಡಿ. 1 ಗಂಟೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಪುಳಿಯೋಗರೆ ಮಾಡಿನೇ ತೋರಿಸ್ತಾ ಇದ್ದೀನಿ. ಗೊಜ್ಜಿದ್ರೆ ಸಾಕು, ನಾವು ಒಗ್ಗರಣೆ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು ಅಷ್ಟೇ. ಗೊಜ್ಜು ರೆಡಿ ಮಾಡಿಕೊಂಡು ಸುಮಾರು ಒಂದು 3 ತಿಂಗಳಾದರೂ ಇಟ್ಕೋಬಹುದು, ಯಾಕಂದರೆ ಅದು ಹುರಿದು ಮಾಡಿರೋದ್ರಿಂದ ಗೊಜ್ಜು ಚೆನ್ನಾಗೇ ಇರುತ್ತೆ, ಏನು ಕೆಟ್ಟೋಗೋದಿಲ್ಲ. ನೀವು ಆಚೆ ಇಟ್ಕೊಂಡ್ರೆ 1 ತಿಂಗಳು ಇಟ್ಕೊಳ್ಳಿ, ಫ್ರೀಝರಲ್ಲಿ ಇಟ್ಟರೆ ಸುಮಾರು ಒಂದು 3 ತಿಂಗಳು ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.